ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಗಳಂಬಿಕಾ ಕುಕಿಂಗ್ ಚಾನಲ್. ಸೊ ಇವತ್ತಿನ ವಿಡಿಯೋದಾಗ ನಾವು ಒಂದು ಸ್ಪೆಷಲ್ ರೆಸಿಪಿನ ತೊಗೊಂಬಂದೀವಿ. ಏನಪ್ಪ ಅಂದ್ರೆ ಪಂಚಮಿ ಸ್ಪೆಷಲ್ ಪುಟಾಣಿ ಕರ್ದಂಟು ರೆಸಿಪಿನ ಈ ವಿಡಿಯೋದಾಗ ನಾವು ತೋರಿಸ್ತೀವಿ. ಇದನ್ನು ಪಂಚಮಿಗಷ್ಟೇ ಅಲ್ಲ, ನೀವು ಯಾವ ಹಬ್ಬಕ್ಕಾದರೂ ಮಾಡಬಹುದು. ಸೊ ಈ ರೆಸಿಪಿ ಮಾಡೋಕೆ ಐಟಮ್ ಏನೇನು ಬೇಕಂತ ನೋಡ್ಕೊಂಬರೋಣ ಅಂತ ಬರ್ರಿ. ನೋಡಿರಿ, ಇಲ್ಲಿ ನಾವು ಒಂದು ಬೌಲ್ ಅಂದ್ರೆ 2 ಬೌಲಷ್ಟು ಪುಟಾಣಿ ತೊಗೊಂಡಿವಿ. ಈಗ ಒಂದು ಬೌಲಷ್ಟು ತೆಗೆದು ಇಟ್ಕೊಂಡೀವಿ. ನೆಕ್ಸ್ಟ್ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡೀವಿ. ನೋಡಿರಿ, ಒಂದು ಸ್ವಲ್ಪ ಕಮ್ಮಿನೇ ತೊಗೊಂಡೀವಿ. ನಿಮಗೆ ಶುಗರ್ ಎಷ್ಟು ಬೇಕು ನೋಡಿ ತೊಗೋಬೋದು ನೀವು. ನೋಡಿರಿ, ಇವಾಗ ನಾವು ಇವಾಗ ಈ ಪುಟಾಣಿನ ಸ್ವಚ್ಛಗೆ ಹಸಿ ಮಾಡಿ ತೊಗೊಂಡಿವಿ. ಇವಾಗ ಇದನ್ನು ನಾವು ಮಿಕ್ಸಿ ಹಾಕ್ಕೊಂಡು ಬರಬೇಕು. ಸೊ ಇವಾಗ ಇದನ್ನು ಮಿಕ್ಸಿ ಹಾಕ್ಕೊಂಬರೋಣ ಅಂತ್ರಿ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ತೊಗೊಂಡಿದ್ದಂಥ 2 ಕಪ್ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಬರೋಣ ಅಂತ. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಬರೋಣ ಅಂತ್ರಿ. ಇವಾಗ ಇದು ಫುಲ್ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡೇವು. ನೋಡಿರಿ, 2 ಕಪ್ ಪುಟಾಣಿನ ಕೂಡ ನಾವು ಗ್ರೈಂಡ್ ಮಾಡಿ ತೊಗೊಂಡಿವಿ. ಇಲ್ಲೇ ಈ ಪುಟಾಣಿ ನೋಡ್ಬೋದು ನೀವು, ಫುಲ್ ಸ್ಮೂತ್ ಮೈದಾ ಹಿಟ್ಟಿನ ಥರ ಐತಿ. ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಬಂದು ಕ್ಯಾಟ ಅದನ್ನು ಸಾನಿಸ್ಕೊಂಡು ತೊಗೊಂಡಿವಿ. ನೋಡಿರಿ, ಯಾಕಂದ್ರೆ ಅದ್ರಾಗ ಇನ್ನೂ ಸ್ವಲ್ಪ ಕಾಳು ಏನಾದರೂ ಇದ್ದ ಅವನ್ನ ಹೊರಗೆ ಹಾಕೋಕೆ ಬರುತ್ತೆ. ನೋಡಿರಿ, ಇವಾಗ ನೆಕ್ಸ್ಟ್ ಇನ್ನೊಂದು ಬಾಳ್ಗಿಗೆ ಗ್ಯಾಸ್ ಆನ್ ಮಾಡಿ ಬಾಳ್ಗೆ ಇಟ್ಕೊಂಡಿವಿ. ಬಾಳ್ಗಿಗೆ ಒಂದು ಸ್ವಲ್ಪ ನಾವು ತೊಗೊಂಡಿದ್ದ ಸಕ್ಕರೆ ಹಾಕೊಳಕತ್ತೀವಿ. ನಾವು ಎಷ್ಟು ಸಕ್ಕರೆ ತೊಗೊಂಡಿರ್ತೀವಿ ಅದರ ಅರ್ಧ ತೊಗೊಳತ್ತೀವಿ. ನೋಡಿರಿ, ನೀರಿಲ್ಲಿ ಇವಾಗ ಇದನ್ನು ಹಾಕಿ ಕರಗಿಸ್ಕೋಬೇಕ್ರಿ. ಸಕ್ಕರೆನ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ್ರಿ, ಕರಗಿಸ್ಕೊಳೋಣ ಅಂತ್ರಿ. ಕೈ ಬಿಡಕ್ಕೆ ಹೋಗಬೇಡ್ರಿ, ಇಲ್ಲಾಂದ್ರೆ ತೆಳಗ ಅಂಟ್ಕೊಂಡ್ಬಿಡ್ತೈತೆ ಅದು. ಅದಕ್ಕೆ ಸಾವಕಾಶ ಒಂಚೂರು ಮಿಕ್ಸ್ ಮಾಡಿರಿ. ನೋಡಿರಿ, ಇಲ್ಲಿ ನಾವು ಫುಲ್ಲಾಗಿ ಇದನ್ನು ಕರಗಿಸ್ಕೊಳಕತ್ತೀವಿ. ನೋಡಿರಿ, ಇದು ಕುದಿಯಾಕತ್ತೈತಿ. ನಾವಿಲ್ಲಿ 1 ಎಳೆ ಪಾಕನ ಮಾಡ್ಕೋಬೇಕಾಕತಿ. ಪಾಕ ನೋಡುವ ಹೊತ್ನ್ಯಾಗ ಗ್ಯಾಸ್ ಆಫ್ ಮಾಡಿರಿ. ನೋಡಿರಿ, ಇವಾಗ ಪಾಕ ಚೆಕ್ ಮಾಡೋಣ ಅಂತ. ನೋಡಿರಿ, ಈ ರೀತಿ ಕೈ ಮುಟ್ಟಿ ನೋಡಿದಾಗ ಅದು 1 ಎಳೆ ಬರಬೇಕು. ಕಾಂತಿರ್ಬೋದು ಅಂದ್ಕೊಂಡೀನಿ. ಈಗ ಇದು ಪಾಕ ರೆಡಿ ಆಗೈತಿ. ಇವಾಗ ಇದನ್ನು ತೆಳಗಿಳಿಸ್ಕೊಂಡು ನೆಕ್ಸ್ಟ್ ನಾವು ಮಾಡಿದ್ದ ಪುಟಾಣಿ ಹಿಟ್ಟನ್ನು ಇದಕ್ಕೆ ಹಾಕೊಳಕತ್ತೀವಿ. ನೋಡಿರಿ, ನಾವಿಲ್ಲಿ ಪಾಕ ಮಾಡೋ ಮುಂತಾಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ವಿ. ಅದನ್ನು ತೋರ್ಸೋಕ್ಕಾಗಲಿಲ್ಲ, ಸೊ ನೀವು ಹಾಕೊಂಬಿಡ್ರಿ. ನೆಕ್ಸ್ಟ್ ಅದು ತಿರುವತ್ಲೆ ಈ ಕಡೆ ಒಂದು ಸೈಡ್ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಂಡು ಈ ಥರ ಪ್ಲೇಟಿಗೆಲ್ಲ ಸವರ್ಬೇಕಾಗ್ತೈತೆ. ನೋಡಿರಿ, ಈಗ 2 ಪ್ಲೇಟ್ ನಾವಿಲ್ಲಿ 2 ಪ್ಲೇಟ್ ತೊಗೊಂಡಿವಿ. ಇವೆರಡು ಪ್ಲೇಟ್ನ ಸವರು ಕ್ಯಾಟ ಇಟ್ಕೊಂಡೋಣಂತ. ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ಫುಲ್ ಗಟ್ಟಿ ಮಾಡ್ಕೋಬಾರ್ದು, ಒಂದು ಬ್ಯಾಟರ್ ಥರ ಇರಬೇಕಿದು. ಅಲ್ಲಿವರೆಗೂ ಇದನ್ನು ಚೆಂದಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ. ನೋಡಿರಿ, ಇದನ್ನು ನಾವು ಭಾಳ ತನಕ ಬಿಡಬಾರ್ದು, ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಸೊ ಬಡಗೆ ನಾವು ಒಂದು ಪ್ಲೇಟ್ ಒಳಗೆ ನಾವೇನು ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇಟ್ಟಿರ್ತೀವಲ್ರಿ, ಆ ಪ್ಲೇಟ್ ಒಳಗೆ ಹಾಕೊಂಬಿಡೋಣಂತ. ಒಂದು ಪ್ಲೇಟ್ ಒಳಗೆ ನಾವಿಲ್ಲಿ ಹಾಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ಒಳಗೆ ಏನೈತಲ್ಲ, ನಾವು ಉಳಿದಿದ್ದು ಅದು ಒಂಚೂರು ಗಟ್ಟಿಯಾಗಿರುತ್ತಲ್ರಿ, ಅದನ್ನು ಹಾಕೊಂಡಿರ್ತೀವಿ. ಇದನ್ನು ಮಾಡಿದ ತಕ್ಷಣ ಕೊರಿಬೇಕಾಕೈತಿ, ಇಲ್ಲಾಂದ್ರೆ ಅದು ಆಮೇಲೆ ಗಟ್ಟಿಯಾಗಿಂದ ಕೊರೆಯೋಕ್ಕಾಗೋದಿಲ್ಲ. ಇವಾಗ ಇದನ್ನು ಕೊರ್ಕೊಂಬಿಡೋಣಂತ್ರಿ. ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ನೋಡಿ, ಆ ಶೇಪ್ ಒಳಗೆ ನೀವು ಕರ್ಕೋಬಹುದು. ಇದನ್ನು ನಾವಿಲ್ಲಿ ಡೈಗೋನಲ್ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೀವಿ. ನೀವು ಬೇಕಾದ್ರೆ ಚೌಕ ಕೂಡ ಕಟ್ ಮಾಡ್ಕೋಬಹುದು. ನೋಡಿರಿ, ಇವಾಗ ಇದನ್ನು 10 ನಿಮಿಷ ಆರಾಕ್ ಬಿಡ್ಬೇಕಾಕೈತಿ. ನೋಡಿರಿ, ನಾವು ಆಗಳು ಹೇಳಿದ್ನೆಲ್ಲ ಗಟ್ಟಿಯಾಗಿದ್ದನ್ನು ನಾವು ಈ ರೀತಿ ಒತ್ಕೋತೀವಿ ಪ್ಲೇಟಿಗೆ. ಈಗ ನೋಡಿರಿ, ಇದು ಗಟ್ಟಿಯಾಗಿದ್ದು ಸ್ವಲ್ಪ ಗಟ್ಟಿ ಆಗಿತ್ತು. ಇವಾಗ ಇದನ್ನು ಓಪನ್ ಮಾಡ್ಬೇಕಾದ್ರೆ ಇನ್ನೊಂಚೂರು ಕೊರ್ಕೊಂಬಿಟ್ರೆ ಓಪನ್ ಆಗಿಬಿಡತ್ತೆ. ನೋಡಿರಿ, ಈಸಿಯಾಗಿ ಓಪನ್ ಆಗ್ತಾವೆ. ಏನು ಕಷ್ಟ ಅಂತೂ ಆಗೋದಿಲ್ಲ, ಈಸಿಯಾಗಿ ನಾವು ಇದನ್ನು ಓಪನ್ ಮಾಡ್ಕೋಬಹುದು. ನೋಡ್ಬೋದು ಎಷ್ಟು ಸ್ಮೂತ್ ಸಾಫ್ಟಾಗಿ ಬಂದಿರ್ತಾವೆ ಅಂತಂದ್ರೆ. ಈಗ ನಿಮ್ಗೆ ಮುರಿದು ತೋರಿಸ್ತೀನಿ. ಆರಾಮ್ ಈ ರೀತಿ ಫುಲ್ ಮೃದು ಆಗ್ತಾವೆ, ಬಾಯಾಗಿಟ್ರೆ ಕರಗ್ತಾವೆ. ನೀವು ಒಂದ್ಸತ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಾವು ಪಾಕ ಏನಾದರೂ 2 ಎಳೆ ತೊಗೊಂಡಿದ್ರೆ ಅಂಟು ಬರೋಂಗಿಲ್ಲ, ಅದಕ್ಕೆ ನಾವಿಲ್ಲಿ 1 ಎಳೆ ಪಾಕನ ತೊಗೊಂಡಿವಿ. ಸೊ ಈಸಿಯಾಗಿತ್ತು ಅನ್ಕೊತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ. ಆದಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.